ಇವತ್ತು ವಿಶ್ವದ ಕ್ರಿಕೆಟ್ ಅಭಿಮಾನಿಗಳೆಲ್ಲರ ಚಿತ್ತ ವೈಭವ್ ಸೂರ್ಯವಂಶಿ ಬಗ್ಗೆ ಇತ್ತು. ಯಾಕಂದರೆ ಐರ್ಲೆಂಡ್ ವಿರುದ್ಧ T20ಯ ಮೊದಲ ಮ್ಯಾಚಲ್ಲಿ ಭಾರತ ತಂಡದ ಪರ ಪಾದಾರ್ಪಣೆ ಮಾಡ್ತಾರೆ ಅಂತಲೇ ಎಲ್ಲರೂ ಕೂಡ ಭಾವಿಸಿದ್ರು. ಆದರೆ ಆರಂಭ ಆಘಾತ ಅನ್ನೋ ರೀತಿಯಾಗಿ ವೈಭವ್ ಸೂರ್ಯವಂಶಿಗೆ ಅವಕಾಶವನ್ನು ಕೊಡಲಿಲ್ಲ. ಯಾಕಂದರೆ ಎಲ್ಲ ಬ್ಯಾಟ್ಸ್ಮನ್ಗಳು ಬಾಲರ್ ಆಲ್ರೌಂಡರ್ ಎಲ್ಲ ಟೀಮ್ ಇಂಡಿಯಾದ 11 ಪ್ಲೇಯರ್ಸ್ ಏನಿದ್ದಾರೆ ಅದು ಫಿಟ್ ಇದೆ. ಸೊ ಎಕ್ಸ್ಟ್ರಾ ವೈಭವ್ ಸೂರ್ಯವಂಶನ ಆ್ಯಡ್ ಮಾಡಲಿಕ್ಕೆ ಆಗಲಿಲ್ಲ ಅಂಥೇಳಿ ತಮ್ಮ ಬೇಸರವನ್ನು ಆರಂಭದಲ್ಲಿ ಶ್ರೇಯಸ್ ಅಯ್ಯರ್ ಹೇಳಿದರು. ಆದರೆ ಇವತ್ತಿನ ಮ್ಯಾಚ್ ನಿಜವಾಗ್ಲೂ ಕೂಡ ಇಂಡಿಯಾದ ಬ್ಯಾಟ್ಸ್ಮನ್ಗಳು, ಅದರಲ್ಲೂ ಕೂಡ ಇಂಡಿಯಾದ ಕ್ರಿಕೆಟ್ ಅಭಿಮಾನಿಗಳಿಗೆ ಕಹಿ ಘಟನೆ. ಆದರೆ ಐರ್ಲೆಂಡ್ನ ಕ್ರಿಕೆಟ್ ಅಭಿಮಾನಿಗಳಿಗೆ, ಐರ್ಲೆಂಡ್ ದೇಶದ ಪಾಲಿಗೆ ಎಂದೂ ಕೂಡ ಅದನ್ನು ಮರೆಯೋಕ್ಕಾಗೋದಿಲ್ಲ. ಆ ರೀತಿಯಾದಂಥ ಅದ್ಭುತವಾದ ದಿನ. ಯಾಕಂದರೆ ತನ್ನ ಇಂಟರ್ನ್ಯಾಷನಲ್ ಲೆವೆಲ್ ಆಡಿರೋದು ಒಟ್ಟು 12 ಮ್ಯಾಚ್ಗಳು ಭಾರತದ ವಿರುದ್ಧ. ಇದುವರೆಗೂ ಒಂದೇ ಒಂದು ಗೆಲುವನ್ನು ಐರ್ಲೆಂಡ್ ಸಾಧಿಸಿದ್ದಿಲ್ಲ. ಆ ಗೆಲುವನ್ನು ಇವತ್ತು ಸಾಧಿಸಿದೆ. ಅದು ಐರ್ಲೆಂಡ್ ತಮ್ಮ ತವರು ನೆಲದಲ್ಲಿ ಗೆಲುವನ್ನು ಸಾಧಿಸಿರೋದು. ಟಾಸ್ ಗೆದ್ದಂಥ ಟೀಮ್ ಇಂಡಿಯಾ ಬ್ಯಾಟಿಂಗ್ಗೆ ಐರ್ಲೆಂಡ್ಗೆ ಅವಕಾಶವನ್ನು ಮಾಡಿಕೊಡುತ್ತೆ. ನೀವಾಡಿ ಅಂತೇಳಿ ಬೌನ್ಸಿ ಪಿಚ್, ಗ್ರೀನ್ ಟ್ರ್ಯಾಕ್ ಇರುವಂತಹ ಗ್ರೌಂಡ್ ಇದು. ಈ ಗ್ರೌಂಡಲ್ಲಿ ಯೂಶಲಿ ವೈಭವ್ ಸೂರ್ಯವಂಶಿಗೆ ಹೇಳಿ ಮಾಡಿಸಿದಂಥ ಗ್ರೌಂಡ್ ಇದು. ಆಶ್ಚರ್ಯ ಅಂದರೆ ವೈಭವ್ ಸೂರ್ಯವಂಶಿಗೆ ಅವಕಾಶನೇ ಸಿಗೋದಿಲ್ಲ. ಯಾಕಂದರೆ ಈ ಹಿಂದಿನ ವರ್ಲ್ಡ್ ಕಪ್ T20ಯ ಏನು ಲೈನಪ್ ಏನಿದೆ ಆ ಲೈನಪ್ಪನ್ನೇ ಕಂಟಿನ್ಯೂ ಮಾಡೋಣ ಅಂಥೇಳಿ ನಿರ್ಧಾರ ಮಾಡಿದರು. ಅದಕ್ಕೂ ಕೂಡ ಕಾರಣ ಇರೋದೇನೆಂದರೆ ಇವರೆಲ್ಲ ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ ಇವರೆಲ್ಲರೂ ಕೂಡ T20ಗೆ ಮಾತ್ರ, ODIಗೆ ಆಡೋದಿಲ್ಲ ಮತ್ತು ಟೆಸ್ಟ್ ಮ್ಯಾಚ್ಗೂ ಕೂಡ ಆಡೋದಿಲ್ಲ. ಆ ಕಾರಣಕ್ಕಾಗಿ ಅವರನ್ನು ಹೊರಗಡೆ ಇಟ್ಟು ಯಾರನ್ನು ಹೊರಗಡೆ ಇಡ್ತೀರಿ? ನಿಜವಾಗ್ಲೂ ಕೂಡ ಯಕ್ಷ ಪ್ರಶ್ನೆನೇ. ವೈಭವ್ ಸೂರ್ಯವಂಶಿನ ಆ್ಯಡ್ ಮಾಡಿಲ್ಲ ಅನ್ನೋದು ಒಂದು ಪ್ರಶ್ನೆ. ಆದರೆ ಇವರನ್ನು ಯಾರನ್ನು ಹೊರಗಡೆ ಇಡ್ತೀರಿ? ಎಲ್ಲರೂ ಕೂಡ ಅದ್ಭುತವಾದಂಥ ಬ್ಯಾಟ್ಸ್ಮನ್. ಆದರೆ ಇವತ್ತಿನ ಮ್ಯಾಚಲ್ಲಿ ಅಭಿಷೇಕ್ ಶರ್ಮಾ ಮತ್ತು ಶಿವಮ್ ದುಬೆ ಹೊರತುಪಡಿಸಿ ಇನ್ನುಳಿದಂಥ ಎಲ್ಲ ಬ್ಯಾಟ್ಸ್ಮನ್ಗಳು, ಬ್ಯಾಟಿಂಗ್ ಆಲ್ರೌಂಡರ್, ಬೌಲಿಂಗ್ ಆಲ್ರೌಂಡರ್ ಎಲ್ಲರೂ ಕೂಡ ಫೇಲ್ಯೂರ್ ಆಗಿದ್ದಾರೆ. ಅದರಲ್ಲೂ ಕೂಡ ಆರಂಭದಲ್ಲಿ ಅದ್ಭುತವಾದಂಥ ಬೌಲಿಂಗ್ ಮಾಡಿದಂಥ ಟೀಮ್ ಇಂಡಿಯಾದ ಪಡೆ 10ನೇ ಓವರ್ನ ನಂತರ ಆ ಮೊನಚನ್ನು ಕಳ್ಕೊಳ್ತು. ನಿಮಗೆ ಐರ್ಲೆಂಡ್ನ ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಅನ್ನೋ ರೀತಿಯಾಗಿ ಅದ್ಭುತವಾದಂಥ ಹಾಫ್ ಸೆಂಚುರಿಯನ್ನು ಬಾರಿಸ್ತಾರೆ. ಅದಾದಮೇಲೆ ಬಂದಂಥ ಬ್ಯಾಟಿಂಗ್ ಆಲ್ರೌಂಡರ್ಸ್, ಐರ್ಲೆಂಡ್ನ ಬ್ಯಾಟಿಂಗ್ ಆಲ್ರೌಂಡರ್ಸ್ ನಿಮಗೆ 120 ಆಲ್ಔಟ್ ಆಗಿಬಿಡ್ತಾರೆ ಅಂತಲೇ ಎಲ್ಲರೂ ಕೂಡ ಭಾವಿಸಿದ್ರು. ಆದರೆ ಅವರು ಹೊಡೆದಿರೋಂಥ ರನ್ 182 ಫಾರ್ 9, 182 ಫಾರ್ 9. ನಿಜವಾಗ್ಲೂ ಕೂಡ ಸೊ ಇಷ್ಟು ಸ್ಕೋರ್ ಆಗುತ್ತೆ ಅಂತ ಯಾರೂ ಕೂಡ ಭಾವಿಸಿದ್ದಿಲ್ಲ. ಈವನ್ ಶ್ರೇಯಸ್ ಅಯ್ಯರ್ ಕೂಡ ಎಲ್ಲ ಅಂದ್ಕೊಂಡಿದ್ದು 120ರಿಂದ 140 ರನ್ ಆಗಿಬಿಡುತ್ತೆ, ನಾವು ಈಸಿಯಾಗಿ ಗೆದ್ದುಬಿಡ್ತೀವಿ ಅಂತೇಳಿ. 182 ರನ್ ಆಗಿದೆ, ನಾನು ಈಸಿಯಾಗಿ ಚೇಂಜ್ ಮಾಡಿಬಿಡ್ತೀವಿ ಅಂತಲೇ ಕೂಡ ಭಾವಿಸಿದ್ರು. ಆದರೆ ಮೊದಲ ಓಪನರ್ ಆಗಿ ಬಂದಂಥ ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಒಂದು 4ಗಷ್ಟೇ ಸೀಮಿತ ಆದರೂ 5 ರನ್ನಿಗೆ ಔಟ್ ಆದರು. ಈ ಹಿಂದಿನ ಹಲವು ಟೂರ್ನಮೆಂಟಲ್ಲೂ ಕೂಡ ಅವರು ಆಡಿರುವಂಥ 1-2 ಮ್ಯಾಚ್ಗಳು ತುಂಬ ಚೆನ್ನಾಗಿ ಆಡ್ತಾರೆ, ಉಳಿದಂಥ ಮ್ಯಾಚ್ಗಳಿಲ್ಲ. ಬಟ್ ಮೊದಲ ಮ್ಯಾಚಲ್ಲಿ ಫೇಲ್ಯೂರ್ನ ಕಂಡರು. ಇಶಾನ್ ಕಿಶನ್ 1 ರನ್. ಆನಂತರ ಬಂದಂಥ ಬ್ಯಾಟ್ಸ್ಮನ್ ಶ್ರೇಯಸ್ ಅಯ್ಯರ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಕ್ಯಾಪ್ಟನ್ ಆಗಿ ಆಡಬೇಕಾಗಿತ್ತು. IPLಲ್ಲಿ ಮಿಂಚಿದ್ರು. ಆದರೆ ಐರ್ಲೆಂಡ್ ವಿರುದ್ಧದ ಮೊದಲ ಮ್ಯಾಚಲ್ಲಿ ಫೇಲ್ಯೂರ್ನ ಕಂಡಿದ್ದಾರೆ. 3 ರನ್ನಿಗೆ ಔಟ್ ಆದರು. ತಿಲಕ್ ವರ್ಮಾ ಒಂದು ಸ್ವಲ್ಪ ನಿಂತು ಆಟ ಆಡುವಂಥ ಕಾರ್ಯವನ್ನು ಮಾಡಿದ್ರು. 19 ಬಾಲ್ 21 ಬಾಲ್ಗೆ 19 ರನ್ ಹೊಡೆದಿರೋದು. ಸೊ ಅಗೇನ್ ಫೇಲ್ಯೂರ್ ಆಗಿದ್ದಾರೆ ತಿಲಕ್ ವರ್ಮಾ. ಬ್ಯಾಟಿಂಗ್ ಮತ್ತು ಬೌಲಿಂಗ್ ಆಲ್ರೌಂಡರ್ ಆಗಿರುವಂಥ ವಾಷಿಂಗ್ಟನ್ ಸುಂದರ್ ಕೂಡ ಹೇಳಿಕೊಳ್ಳುವಂಥ ಸಾಧನೆ ಮಾಡಲಿಲ್ಲ, ರನ್ ಗಳಿಸಲಿಲ್ಲ. 9 ರನ್ನಿಗೆ ಔಟ್ ಆಗಿದ್ದು. ಶಿವಮ್ ದುಬೆ ಒಂದಷ್ಟು ಫೈಟ್ ಬ್ಯಾಕ್ ಮಾಡುವಂಥ ಕಾರ್ಯವನ್ನು ಮಾಡಿದರು. ಅಫ್ಕೋರ್ಸ್ ಶಿವಮ್ ದುಬೆ ಏನಾದರೂ ಉಳ್ಕೊಂಡಿದ್ರೆ ಖಂಡಿತವಾಗಿ ಕೂಡ ಮ್ಯಾಚ್ ಗೆಲ್ಲುವಂಥ ಸಾಧ್ಯತೆ ಹೆಚ್ಚಾಗಿತ್ತು. 25 ರನ್. ಬಟ್ ಅಕ್ಷರ್ ಪಟೇಲ್ ಏನಂತ ಹೇಳ್ಕೊಳ್ಳುವಂಥ ಬ್ಯಾಟಿಂಗ್ ಮಾಡಲಿಲ್ಲ, 15 ರನ್ ಮಾತ್ರ. ಇನ್ನುಳಿದಂತೆ ಹರ್ಷಿತ್ ರಾಣ, ಎಲ್ಲರೂ ಕೂಡ ಬಯಸಿದ್ದು ಹರ್ಷಿತ್ ರಾಣ ಆತ ಬೌಲಿಂಗ್ ಆಲ್ರೌಂಡ್ರು ಅಂಥೇಳಿ. ಅಫ್ಕೋರ್ಸ್ ಬಾಲಿಂಗ್ ಚೆನ್ನಾಗಿ ಮಾಡಿದ್ದಾನೆ, ಸ್ಪೀಡ್ ಬೌಲರ್, ಆದರೆ ಫೇಸ್ ಬೌಲರ್. ಆದರೆ ಬ್ಯಾಟಿಂಗಲ್ಲೂ ಕೂಡ ಒಂದಷ್ಟು ಸಪೋರ್ಟ್ ಮಾಡಬೇಕಲ್ಲ, ಆ ಸಪೋರ್ಟ್ ಮಾಡುವಂಥ ಕಾರ್ಯ ಆಗಿಲ್ಲ. 1 6 ಹೊಡೆದಿರೋದಷ್ಟೇ. ಅದು ಹೊರತುಪಡಿಸಾದ್ಮೇಲೆ ಮ್ಯಾಚ್ ವಿನ್ ಆಗಬೇಕು ಅನ್ನೋ ರೀತಿಯಾಗಿ ಹರ್ಷಿತ್ ರಾಣ ಆಡದೇ ಇರೋದು ಎಲ್ಲರೂ ಕೂಡ ಈಗ ಟೀಕೆಗೊಳಗಾಗ್ತಿದ್ದಾರೆ. ಯಾಕಂದರೆ ಇಂಜುರಿ ನಂತರ ಬಂದಂಥ ಹರ್ಷಿತ್ ರಾಣ ಬೌಲಿಂಗಲ್ಲಿ ಸಕ್ಸಸ್ ಆಗಿದ್ದಾರೆ, ಬಟ್ ಬ್ಯಾಟಿಂಗಲ್ಲಿ ಒಂದಷ್ಟು ಸಪೋರ್ಟ್ ಮಾಡುವಂಥ ಕಾರ್ಯ ಮಾಡಬೇಕಾಗಿತ್ತು. ಯಾಕಂದರೆ ಬೌಲಿಂಗ್ ಆಲ್ರೌಂಡರ್ ಆಗಲಿಲ್ಲ, ಆ ಕಾರ್ಯ ಆಗಲಿಲ್ಲ. ಇನ್ನುಳಿದಂತೆ ಎಲ್ಲರೂ ಕೂಡ ಒಂದಂಕಿ. ಇಬ್ಬರು ಬಹಳ ಪ್ರಮುಖವಾಗಿ ಆಡಿದ್ದು ಅಭಿಷೇಕ್ ಶರ್ಮಾ ರೆಕಾರ್ಡ್ ಕೂಡ ಆಗಿದೆ. 20 ಬಾಲಿಗೆ 50 ರನ್ ಹೊಡೆಯಂಥ ಕಾರ್ಯ ಮಾಡಿದ್ರು. ಬಟ್ ಅದಾದಮೇಲೆ ಔಟ್ ಆದರು. ಬಟ್ ಐರ್ಲೆಂಡ್ ಪಾಲಿಗೆ ಇವತ್ತು ನಿಜವಾಗ್ಲೂ ಕೂಡ
ಅದ್ಭುತವಾದಂಥ ದಿನ. ಯಾಕಂದರೆ ಇಂಡಿಯಾ ಚಾಂಪಿಯನ್, T20ಯ ಚಾಂಪಿಯನ್ ರೀ, ಲಾಸ್ಟ್ ಇಯರ್ ಚಾಂಪಿಯನ್ ಅಲ್ಲ, ಈ ವರ್ಷದ ಚಾಂಪಿಯನ್. ಅವ ತಂಡದ ಸದಸ್ಯರು ಎಂತೆಂಥ ಬ್ಯಾಟ್ಸ್ಮನ್ಗಳು, ಎಲ್ಲ ದಿಗ್ಗಜ ಬ್ಯಾಟ್ಸ್ಮನ್ಗಳು, ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್, ತಿಲಕ್ ವರ್ಮಾ, ಇಶಾನ್ ಕಿಶನ್, ಶ್ರೇಯಸ್ ಅಯ್ಯರ್, ವಾಷಿಂಗ್ಟನ್ ಸುಂದರ್, ಅಕ್ಷರ್ ಪಟೇಲ್, ಹೀಗೆ ಇಂಡಿಯಾದ ಮಹಾನ್ ತಾರೆಲ್ಲ, ಕ್ರಿಕೆಟ್ ದಿಗ್ಗಜರೆಲ್ಲರೂ ಕೂಡ ಇರೋದು. ಇವರೆಲ್ಲರೂ ಇರುವಂಥ ಅದ್ಭುತವಾದಂಥ ಲೈನಪ್ನ ಟೀಮ್ 11 ತಂಡದ ಸದಸ್ಯರನ್ನೆಲ್ಲರೂ ಕೂಡ ಇಂಡಿಯಾ ಇಷ್ಟೆಲ್ಲಾದರೂ ಕೂಡ ಗೆಲ್ಲಲಿಕ್ಕಾಗಲಿಲ್ಲ. ನಿಜವಾಗ್ಲೂ ಕೂಡ ಸೋಜಿಗ ಒಂದು ಓವರ್ ಕಾನ್ಫಿಡೆಂಟ್ ಅನ್ನೋದು ನಿಜವಾಗ್ಲೂ ಕೂಡ ಅನಿಸುತ್ತೆ. ಯಾಕಂದರೆ ನಾವೇನು ಇಂಥ ಸಣ್ಣ ಪುಟ್ಟ ಚಿಕ್ಕ ಪುಟ್ಟ ಟೀಮ್ಗಳನ್ನು ನಾವು ಈಸಿಯಾಗಿ ಗೆದ್ದು ಬಿಡ್ತೀವಿ ಅನ್ನುವಂಥ ಓವರ್ ಕಾನ್ಫಿಡೆನ್ಸ್ ಇದೆಯಲ್ಲ, ಸೊ ಯಾವ ಕ್ರಿಕೆಟ್ ಮ್ಯಾಚನ್ನು ಕೂಡ ತುಂಬ ಈಸಿಯಾಗಿ ತೆಗೆದುಕೊಳ್ಬಾರ್ದು. ಈಸಿಯಾಗಿ ತೆಗೆದುಕೊಂಡ್ರೆ, ನೆಗ್ಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್. ಆಮೇಲೆ ಎಲ್ಲರೂ ಕೂಡ ಹೇಳ್ತಾರೆ ವೈಭವ್ ಸೂರ್ಯವಂಶನ ಆಡಿಸ್ಬೇಕಾಗಿತ್ತು ಅಂತ. ಬಟ್ ಆಡಿಸ್ಬೇಕು, ಯಾರು ತೆಗೆದು ನೀವು ಆಡಿಸ್ತೀರಿ ವೈಭವ್ ಸೂರ್ಯವಂಶನ? ಇದು ನಿಜವಾಗ್ಲೂ ಕೂಡ ಕ್ವಶನ್ನಬಲ್. ಅದ್ರ ಜೊತೆಗೆ ನೀವು ಪ್ರಸಿದ್ಧ ಕೃಷ್ಣ ದುಬಾರಿ ಬೌಲರ್ ಆಗಿದ್ದಾರೆ, T20ಯ ಬೌಲರ್ ಅಲ್ಲ ಪ್ರಸಿದ್ಧ ಕೃಷ್ಣ. ಬಟ್ ಎಕ್ಸ್ಪರಿಮೆಂಟ್ ಮಾಡುವಂಥ ಕಾರ್ಯವನ್ನು ಮಾಡಿದ್ರು. ಅದರ ಬದಲು ಪ್ರಿನ್ಸ್ ಯಾದವ್ ಇದ್ದರು, ಅದ್ರ ಜೊತೆಗೆ ಶೆಗ್ಡೆ ಇದ್ದರು. ಸೊ ಈ ರೀತಿಯಾಗಿ ಬ್ಯಾಟಿಂಗ್ ಆಲ್ರೌಂಡರ್ ರೀತಿಯಾಗಿ ಅವ್ರನ್ನ ಕೂಡ ಆ್ಯಡ್ ಮಾಡ್ಕೋಬೋದಾಗಿತ್ತು, ತೆಗೆದುಕೊಳ್ಬೋದಾಗಿತ್ತು. ಅವ್ರನ್ನ ತೆಗೆದುಕೊಳ್ಳುವಂಥ ಕಾರಣ ಕೂಡ ಮಾಡಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಇಂಡಿಯಾ ನಿಜವಾಗ್ಲೂ ಕೂಡ ಇದು ಹೀನಾಯವಾಗಿ ಸೋಲ್ದೇ ಇದ್ರೂ ಕ್ರಿಕೆಟ್ ಶಿಶು ಅಂತಹ ಐರ್ಲೆಂಡ್ ಇಂಡಿಯಾ ಟೀಮ್ನ ವಿರುದ್ಧ ಕ್ರಿಕೆಟ್ ದಿಗ್ಗಜರು, ಕ್ರಿಕೆಟ್ನ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಬ್ಯಾಟ್ಸ್ಮನ್, ಬ್ಯಾಟಿಂಗ್ ಆಲ್ರೌಂಡ್ರು, ಬೌಲಿಂಗ್ ಆಲ್ರೌಂಡ್ರು ಎಲ್ಲರೂ ಕೂಡ ಇದನ್ನು ಕೂಡ ಏನು ಮಾಡೋಕ್ಕಾಗಲಿಲ್ಲ. ಇಂಡಿಯಾ ಮೊದಲ ಮ್ಯಾಚ್ ಸೋತಿದೆ. ಬೌನ್ಸಿ ಟ್ರ್ಯಾಕ್ಗಳಿಗೆ ವೈಭವ್ ಸೂರ್ಯವಂಶಿ ದಿ ಬೆಸ್ಟ್ ಅವ್ನು ಚೂಸ್ ಮಾಡ್ಬೋದಾಗಿತ್ತು. ಬಟ್ ಯಾರನ್ನ ತೆಗೆದು ಹಾಕ್ತೀರಿ ಈ ಪ್ರಶ್ನೆಗೆ ನನ್ನ ಹತ್ರನೂ ಕೂಡ ಉತ್ತರ ಇಲ್ಲ. ನನ್ನ ಪ್ರಕಾರ ಹರ್ಷಿತ್ ರಾಣಾ ಬದಲು ವೈಭವ್ ಸೂರ್ಯವಂಶನೇ ಆ್ಯಡ್ ಮಾಡಿಸ್ಬೇಕಾಗಿತ್ತು. ಬಟ್ ಬೌಲಿಂಗ್ ಮತ್ತು ಅದು ಪ್ರಶ್ನೆಯೂ ಕೂಡ ಬರೋದು, 2 ಸ್ಪಿನ್ ಬೇಕಾಗಿತ್ತಾ, ಈ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಏನೇ ಆಗಲಿ, ಐರ್ಲೆಂಡ್ ವಿರುದ್ಧದ ಮೊದಲ ಮ್ಯಾಚಲ್ಲಿ ಇಂಡಿಯಾ ಈ ರೀತಿ ಸೋಲುತ್ತೆ ಅಂತ ಬಹುಶಃ ಯಾರೊಬ್ಬರು ಕೂಡ ಅಂದ್ಕೊಂಡಿದ್ದಿಲ್ಲ. 80% ಪೋಲ್ಗಳಲ್ಲಿ ನೋಡ್ತಾ ಇದ್ದೆ, ಇಂಡಿಯಾ ಈ ಮ್ಯಾಚ್ ಗೆಲ್ಲುತ್ತಾ ಐರ್ಲೆಂಡ್ ಗೆಲ್ಲುತ್ತಾ ಅಂಥೇಳಿ. 82% ಇಂಡಿಯಾ ಗೆಲ್ಲುತ್ತೆ ಅಂತಲೇ ಅಂದ್ಕೊಂಡಿದ್ರು. ಯಾರು ಕೂಡ ಅಂದ್ಕೊಂಡಿದ್ದಿಲ್ಲ ಐರ್ಲೆಂಡ್ ಗೆಲ್ಲುತ್ತೆ ಅಂಥೇಳಿ. ಐರ್ಲೆಂಡ್ ಇವತ್ತು ಗೆದ್ದು ಬೀಗಿದೆ. ನಿಜವಾಗ್ಲೂ ಕೂಡ ಕಂಗ್ರ್ಯಾಟ್ಸ್ ಐರ್ಲೆಂಡ್ ಟೀಮ್. ಇಂಡಿಯಾ ಈ ರೀತಿ ಸೋಲಿನ ಮೂಲಕ ತಪ್ಪು ಪಾಠಗಳು ಏನೇನಿದ್ದಾವೆ ಅವುಗಳೆಲ್ಲವನ್ನು ಕೂಡ ಮತ್ತೊಂದು ಸರಿ ಅವುಗಳನ್ನು ತಿದ್ದುಕೊಳ್ಳುವಂಥ ಕಾರ್ಯವನ್ನು ಮಾಡಬೇಕು. ವೈಭವ್ ಸೂರ್ಯವಂಶಿಗೆ ಅವಕಾಶ ಸಿಗಲಿ, ಬಟ್ ಯಾರನ್ನ ತೆಗೆದು ಯಾರನ್ನ ಆಡಿಸ್ತೀರಿ ಅದು ಟೀಮ್ ಇಂಡಿಯಾ ಮತ್ತು ಕೋಚ್ ಗೌತಮ್ ಗಂಭೀರ್, ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ಗೆ ಬಿಟ್ಟಿದ್ದು. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.